ಈಗ ಸೂಪರಾಗಿರುವ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ಸನ್ಫ್ಲವರ್ ಎಣ್ಣೆ ತಗೊಂಡಿದ್ದೇನೆ. ಇದಕ್ಕೆ 1 ಚಮಚ ಹಾಕ್ಕೊಳ್ಳುವ. ಈಗ ಸ್ವಲ್ಪ ಬಿಸಿಯಾಗಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ನೀರುಳ್ಳಿ ಹಾಕ್ತಿದ್ದೇನೆ. ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಸ್ವಲ್ಪ ಫ್ರೈ ಮಾಡಬೇಕು. ಈಗ ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು. ಈಗ ಲೈಟ್ ಕೆಂಪು ಬಣ್ಣ ಬಂತು. ಇವಾಗ ಟೊಮೆಟೊ ಹಾಕ್ಕೊಳ್ಳುವ. ಒಂದು ಸಣ್ಣ ಸಣ್ಣ ಟೊಮೆಟೊ ಆದರೆ 2 ತಗೊಳ್ಳಿ, ಅಂದರೆ ಒಂದು ದೊಡ್ಡದಾರು 1 ಸಾಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಟೊಮೆಟೊ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಗ್ಯಾಸ್ ಬಂದ್ ಮಾಡ್ತೇನೆ. ಸ್ವಲ್ಪ ಚೆನ್ನಾಗಿ ಆರಬೇಕು. ಆರಿದ್ರ ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಆರಲಿ ಅದು. ಇದು ಚೆನ್ನಾಗಿ ಆರಿದೆ. ಇದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಬೇಕು ನೈಸ್ ಮಾಡಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳುವ. ಇವಾಗ ನೈಸ್ ಮಾಡಿ ರುಬ್ಕೊಂಡಾಯಿತು. ಇದು ಇವಾಗ ಬದಿಗಿಡುವ. ಇಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ ಬಿಸಿಗೆ. ಈಗ ಗರಂ ಮಸಾಲ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೇನೆ. ಜೀರಿಗೆ, ಸಾಯಿ ಜೀರ ಹಾಕಬೇಕು. ಸಾಯಿ ಜೀರ ಇಲ್ಲದಿದ್ದರೆ ಸಾಯಿ ಜೀರ ಅಂದರೆ ಕಾಳು ಜೀರಿಗೆ, ಸೋಂಪು ತಗೊಂಡಿದ್ದೇನೆ. ಸಾಯಿ ಜೀರ ಇಲ್ಲ, ಅದಕ್ಕೆ ಜೀರಿಗೆ ಹಾಕಿದ್ದೇನೆ, ಖಾಲಿ ಜೀರಿಗೆ. ನಾವು ಸಾರಿಗೆಲ್ಲ ಹಾಕ್ತೇವಲ್ಲ ಅದೇ ಜೀರಿಗೆ. ಆಮೇಲೆ ಪೆಪ್ಪರ್ ಒಂದು 2-3 ಲವಂಗ, ಚಕ್ಕೆ ಎಲ್ಲ ಹಾಕಿದ್ದೇನೆ. ಈಗ ಹಾಕ್ತೇನೆ ಅದಕ್ಕೆ. ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದೀಲಿ. ಇವಾಗ 1 ಲೋಟ ಅಕ್ಕಿ ತಗೊಂಡಿದ್ದೇನೆ. 1 ಲೋಟ ಅಕ್ಕಿ ಅಂದರೆ 1/4 kg ಅಕ್ಕಿ. ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ನೆಂದಿದೆ ಇದು. ಈಗ ನೆನೆಸಿಟ್ಟಿದ ಅಕ್ಕಿನ ಇದಕ್ಕೆ ಹಾಕ್ತಿದ್ದೇನೆ. ನೀರೆಲ್ಲ ತೆಗೆದು ಹಾಕ್ಕೊಳ್ಬೇಕು. ಅಕ್ಕಿ ಹಾಕಿದ್ರ ಮೇಲೆ 1 ಚಮಚ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 3/4 ಅಂಶ ಬೇಯಬೇಕಿದ್ದು. ಇವಾಗ ಒಂದು 3/4 ಅಂಶ ಬೇಯಲಿ. ಈಗ ಒಂದು ಪಾತ್ರೆ ಮತ್ತು ಬಿಸಿಗಿಟ್ಟಿದ್ದೇನೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳುವ. ನಾನು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೇನೆ. ಇದು ಇವಾಗ ಸ್ವಲ್ಪ ಬಿಸಿಯಾಗಲಿ. ನಾನು ಸನ್ಫ್ಲವರ್ ಎಣ್ಣೆ ತಗೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಇವಾಗ. ಈಗ ಎಣ್ಣೆ ಬಿಸಿಯಾಗಿದೆ. 1 ನೀರುಳ್ಳಿ ತಗೊಂಡಿದ್ದೇನೆ. ಉದ್ದ ಮತ್ತು ಅಡ್ಡ ಕಟ್ ಮಾಡಬೇಕು, ಸಣ್ಣ ಮಾಡಿ. ಇದು ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಕೆಂಪು ಬಣ್ಣ ಬರೋಲ್ಲವರೆಗೆ ಫ್ರೈ ಮಾಡಬೇಕು. ಈಗ ಲೈಟ್ ಕೆಂಪು ಬಣ್ಣ ಬಂತಲ್ಲ, ಈಗ ರುಬ್ಬಿಟ್ಟ ನೀರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳ್ಬೇಕು. ನಿಮಗೆ ಮಿಕ್ಸಿ ಜಾರ್ ಇಲ್ಲದಿದ್ದರೆ, ರುಬ್ಲಿಕ್ಕೆ ಆಗದಿದ್ದರೆ, ಮಿಕ್ಸಿ ಜಾರ್ ಇಲ್ಲ ರುಬ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಟೊಮೆಟೊ ಮತ್ತು ನೀರುಳ್ಳಿನ ಸಣ್ಣ ಪೇಸ್ಟ್ ಥರ ಮಾಡಿ ಕೊಚ್ಚಬೇಕು. ಅಂದರೆ ಕಟ್ ಮಾಡ್ಕೊಳ್ಬೇಕು. ಸಣ್ಣ ಮಾಡಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀರುಳ್ಳಿ ಮತ್ತು ಟೊಮೆಟೊ ನಮಗೆ ಪೇಸ್ಟ್ ಮಾಡಲಿಕ್ಕೆ ಆಗಲ್ಲ, ಮಿಕ್ಸಿ ಜಾರ್ ಇಲ್ಲ, ಒಬ್ಬರಿಗೆ ಮಾಡ್ಕೊಳ್ಳೋದಲ್ಲ. ಅದಕ್ಕೆ ಈಗ ಒಬ್ಬರಿಗೆ ಮಾಡೋದು ತೋರಿಸಿ ಕೊಡ್ತಿದ್ದೇನೆ ನಾನು. ಒಬ್ಬರಿಗೆ ಹೇಗೆ ಮಾಡೋದು ಬಿರಿಯಾನಿ ಅಂದೇಳಿ ತೋರಿಸಿ ಕೊಡ್ತಿದ್ದೇನೆ. ಸಣ್ಣ ಮಾಡಿ ಕಟ್ ಮಾಡ್ಕೊಳ್ಬೇಕು. ನೀರುಳ್ಳಿ ಮತ್ತು ಟೊಮೆಟೊನ ಸಣ್ಣ ಕಟ್ ಮಾಡಿಕೊಂಡು ಫಸ್ಟಿಗೆ ಸ್ವಲ್ಪ ನೀರುಳ್ಳಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಾಡಿ ಚೆಂದಾಗಿ ಕೆಂಪು ಬಣ್ಣ ಬರೋಲ್ಲರಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರ್ ಇದೆ ಅಂತ ಹೇಳಿದ್ರೆ ಹೀಗೆ ಪೇಸ್ಟ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಒಂದು ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಆ ನೀರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಹಾಕ್ಕೊಂಡು ಹೀಗೆ ಫ್ರೈ ಮಾಡಿದರೆ ಆಯಿತು. ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ. ಇದು 90% ಬೇಯ್ತಾ ಬಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ಇದನ್ನು ಬಸ್ಕೊಳ್ಬೇಕು. ಒಂದು ಪಾತ್ರೆಗೆ ಬಸ್ಕೊಳ್ತೇನೆ. ನಾನೀಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೇನೆ. ಬೆಳ್ಳುಳ್ಳಿ ಮತ್ತು ಶುಂಠಿ ತಗೊಂಡಿದ್ದೇನೆ. ಪೇಸ್ಟ್ ಮಾಡ್ಕೊಳ್ಳುವ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಆಯಿತು. ಹಾಕ್ತಿದ್ದೇನೆ. ಒಂದು 2 ಸ್ಪೂನ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಆಗದಿದ್ದರೆ, ಮಿಕ್ಸಿ ಜಾರ್ ಇಲ್ಲ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ರೆಡಿಮೇಡ್ ತಗೊಂಡು ಬಂದು ಹಾಕ್ಕೊಳ್ಳಿ. ಇಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ತೇವೆ ಅಂದರೆ ಒಂದು ತುಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡು ಚೆನ್ನಾಗಿ ಜಜ್ಜಬೇಕು. ಜಜ್ಜು ಕಲ್ಲು ಇರುತ್ತಲ್ಲ, ಅದ್ರಾಗ ನೈಸ್ ಮಾಡಿ ಜಜ್ಕೊಂಡು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲೆ. ಈಗ 1.5 ಸ್ಪೂನ್
ಚಿಲ್ಲಿ ಪೌಡ್ರ್ ತಗೊಂಡಿದ್ದೇನೆ, ಹಾಕ್ತೇನೆ. ಮತ್ತು 1 ಸ್ಪೂನ್ ಕೊತ್ತಂಬರಿ ಪುಡಿ ಹಾಕ್ತೇನೆ. ಈಗ ಒಂದು ಅರ್ಧ ಚಮಚ ಜೀರಿಗೆ ಪುಡಿ. ಇದು ಬಿರಿಯಾನಿ ಪುಡಿ 1.5 ಚಮಚ ತಗೊಂಡಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೇನೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, 1 ಚಮಚ ಉಪ್ಪು, ಸಣ್ಣ ಚಮಚದಲ್ಲಿ 1 ಚಮಚ ಹಾಕ್ಕೊಳ್ಳಿ. ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚಿಕನಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ನೀವು ಚಿಕನ್ ತಿಂದಿದ್ದಾರಾದರೆ ಇದಕ್ಕೆ ಮಶ್ರೂಮ್ ಹಾಕ್ಕೊಳ್ಬೋದು, ಹಾಕ್ಕೊಂಡು ಮಾಡ್ಕೊಳ್ಬೋದು, ಅಥವಾ ಪನ್ನೀರ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ಹೀಗೆ ಮಸಾಲೆ ಮಾಡಿ ಪನ್ನೀರ್ ಅಥವಾ ಮಶ್ರೂಮ್ ಏನಾದರೂ ಹಾಕ್ಕೊಂಡು ಬಿರಿಯಾನಿ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ಮಸಾಲೆದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಹಾಕ್ಕೊಳ್ಳಿ. ಪುದೀನ ಹಾಕ್ತಿದ್ದೇನೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಫ್ರೈ ಆಯಿತು. ಮಸಾಲೆ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಆಯಿತು. ಇವಾಗ ತೊಳೆದಿಟ್ಟು ಚಿಕನ್ 300 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೇನೆ. ಹಾಕ್ತೇನೆ. ಇದನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದನ್ನು ಮುಚ್ಚಿಡುವ. ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಫಾಸ್ಟ್ ಇಡಬೇಡಿ. ಅದು ನೀರೇನಿಲ್ಲಲ್ಲ. ಇವಾಗ ನೀರು ಬಿಡಬೇಕು, ಚಿಕನಲ್ಲಿ ಬಿಡುತ್ತೆ. ಸ್ವಲ್ಪ ಸ್ಲೋ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಚಿಕನ್ ನೀವು ಹಾಕಿದ್ರ ಮೇಲೆ ಒಂದು 4-5 ಸಲ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಬಿಟ್ಟು ಬಿಡಬಾರ್ದು. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ನೀವು ಚಿಕನಿಗಾದರೆ 1 ಚಮಚ ಉಪ್ಪು ಹಾಕ್ಕೊಂಡ್ರೆ ತೊಂದರೆ ಇಲ್ಲ. ಆದರೆ ನೀವು ತರಕಾರಿ ಮಾಡೋದಾದರೆ ಪನ್ನೀರ, ಮಶ್ರೂಮು ಅಥವಾ ಸೋಯಾಬೀನ್ ಯಾವುದಾದ್ರೂ ಮಾಡೋದಾದರೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ. ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನೀಗ 1 ಚಮಚ ಉಪ್ಪು ಹಾಕಿದ್ರೆ ಇದು ಚಿಕನಿಗೆ ಎಳಿತದಲ್ಲ, ಅದಕ್ಕೆ 1 ಚಮಚ ಹಾಕ್ಕೊಂಡಿದ್ದೇನೆ. ತರಕಾರಿಗೆಲ್ಲ ಉಪ್ಪು ಜಾಸ್ತಿ ಬೇಕಂತಿಲ್ಲ. ಚಿಕನ್ ಸ್ವಲ್ಪ ಬೇಯ್ತಾ ಬಂದಿದೆ. ಇನ್ನು ಸ್ವಲ್ಪ ಬೇಯಲಿಕ್ಕಿದೆ, ಒಂದು 5 ನಿಮಿಷ ಬೇಯಲಿ ಇದು. ನಾನೀಗ ಅನ್ನ ಬಸ್ತಿ ಇಟ್ಕೊಂಡಿದ್ದೇನೆ. ನಿಮಗೆ ಈ ಥರ ಜಾಲ್ರಿ ಪಾತ್ರೆ ಇಲ್ಲದಿದ್ದರೆ ಈ ಥರ ಸೌಟಿರುತ್ತಲ್ಲ ಜಾಲ್ರಿದು, ಅದರಲ್ಲಿ ಅನ್ನ ಸ್ವಲ್ಪ ತೆಗೆದು ನೀರು ಹೀಗೆ ಮಾಡಿ ಬೇರೆ ಪಾತ್ರೆಗೆ ಹಾಕ್ಕೊಂಡ್ರೆ ಆಗುತ್ತೆ. ನಾನೀಗ ಅನ್ನನ ಚಿಕನ್ ಒಟ್ಟಿಗೆ ಹಾಕ್ತಿದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಬಿಸಿನೀರಿದ್ದರೆ ಬಿಸಿನೀರು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಒಂದು ಅರ್ಧ ಲೋಟ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸ್ ಮತ್ತು ಸ್ಲೋ ಬೆಂಕಿಯಲ್ಲೇ ಬೇಯಿಸಬೇಕು ಚಿಕನ್ನ. ಗ್ಯಾಸ್ ಫಾಸ್ಟ್ ಮಾಡ್ಕೊಳ್ಬಾರ್ದು. ಸ್ವಲ್ಪ ಸ್ಲೋ ಬೆಂಕಿಯಲ್ಲೇ ಚಿಕನ್ ಬೇಯಿಸ್ಕೊಂಡ್ರೆ ಆಯಿತು. ನೀವು ಚಿಕನ್ ಬೆಂದಿತ್ತ ನೋಡ್ಲಿಕ್ಕೆ ಈಗ ಸ್ಪೂನ್ ತಗೊಂಡು ಹೀಗೆ ಕಟ್ ಮಾಡಿ ನೋಡಿ. ಚಿಕನ್ ಬೆಂದಿದ್ದರೆ ಗೊತ್ತಾಗುತ್ತೆ. ಅರ್ಧ ಪೀಸ್ ಆಗುತ್ತಲ್ಲ, ಅಷ್ಟೊತ್ತಿಗೆ ಚಿಕನ್ ಬೆಂದಿದೆ ಅಂತ ಲೆಕ್ಕ. ಇವಾಗ ಅನ್ನ ಹಾಕ್ಕೊಳ್ಳುವ. ಗ್ಯಾಸ್ ಬಂದ್ ಮಾಡಲಿಲ್ಲ ನಾನು, ಗ್ಯಾಸ್ ಆನ್ ಇದೆ. ಅದಕ್ಕೆ ಇವಾಗ ಅನ್ನ ಹಾಕ್ಕೊಳ್ಬೇಕು. ಈಗ ಅನ್ನ ಹಾಕ್ಕೊಂಡಾಯಿತು. ಸ್ವಲ್ಪ ಹೀಗೆ ಮಾಡಿ ತುಪ್ಪ ಹಾಕ್ಕೊಳ್ಬೇಕು ಇದ್ರ ಮೇಲೆ. ತುಪ್ಪ ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತುಪ್ಪ ಹಾಕ್ತೇನೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಮೇಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಹೀಗೆ. ಇವಾಗ ಇದನ್ನು ಮುಚ್ಚಿಡಬೇಕು. ಈಗ ಮುಚ್ಚಿಡ್ತೇನೆ. ಇದ್ರ ಮೇಲೆ ಬೇಕಾದರೆ ನೀವು ಸ್ವಲ್ಪ ನೀರುಳ್ಳಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು, ನಿಮಗೆ ಟೇಸ್ಟಿ ಸ್ವಲ್ಪ ಬೇಕಾದರೆ. ಇದೊಂದು 5 ನಿಮಿಷ ಇರಲಿ. ಇವಾಗ ಸ್ಲೋ ಗ್ಯಾಸಲ್ಲಿ ಒಂದು 5 ನಿಮಿಷ ಇಡಿ. 5ರಿಂದ 10 ನಿಮಿಷ ಇಟ್ಟರೆ ತೊಂದರೆ ಇಲ್ಲ. ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಸ್ಟೀಮ್ ಬರಲಿ, ಒಂದು 5 ನಿಮಿಷ ಸ್ಟೀಮ್ ಬರಲಿ. ಈಗ ಸ್ಟೀಮ್ ಬಂದಿದೆ. ಒಂದು 5 ನಿಮಿಷ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ಇವಾಗ ಜಾಸ್ತಿ ಇಡಬೇಡಿ, ಜಾಸ್ತಿ ಇಟ್ಟರೆ ತಳ ಹಿಡಿಯುತ್ತೆ. ನೀವು ಹಾಗೆ ಒಂದು ಸ್ವಲ್ಪ ಜಾಸ್ತಿ ಇಡಬೇಕಂತಿದ್ದರೆ ಒಂದು ಕಾವಲಿ ಅಡಿಗಿಟ್ಟು ಅದರ ಮೇಲೆ ಇದನ್ನು ಇಡಬೇಕು. ಗ್ಯಾಸ್ ಹಚ್ಚಿ ಸ್ಲೋ ಗ್ಯಾಸಲ್ಲಿ ಇಡಬೇಕು. ಕಾವಲಿ ಒಂದು ಅಡಿಗೆ ಇಟ್ಕೊಂಡು ಅದರ ಮೇಲೆಗೆ ಇದನ್ನು ಇಡಬೇಕು. ಜಾಸ್ತಿ ಇಡುತ್ತಾರೆ, ಪಾತ್ರದಲ್ಲೇ ಇಡುವುದಾರೆ ಒಂದು 5 ನಿಮಿಷ ಸಾಕಾಗುತ್ತೆ. ಗ್ಯಾಸ್ ಬಂದ್ ಮಾಡ್ತೇನೆ. ಇವಾಗ 5 ನಿಮಿಷ ಆಯಿತು. 5ರಿಂದ 10 ನಿಮಿಷ ಆಯಿತು ಗ್ಯಾಸ್ ಬಂದ್ ಮಾಡಿ. ಇವಾಗ ರೆಡಿಯಾಗಿದೆ. ನಿಮ್ಗೆ ಒಬ್ರಿಗಾದರೆ 2 ಹೊತ್ತಿಗೆ ಸಾಕಾಗುತ್ತೆ, ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ. ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳುವ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.